ಯಶವಂತಪುರದಲ್ಲಿ ಪಡಿತರ ವ್ಯವಹಾರ ಆರೋಪ. 37ನೇ ವಾರ್ಡ್ನ ನ್ಯಾಯಬೆಲೆ ಅಂಗಡಿ ಮೇಲೆ ಆರೋಪ. 120 ಕ್ವಿಂಟಾಲ್ ಅಕ್ಕಿ ಅಕ್ರಮ ಮಾರಾಟ ಆರೋಪ. ವಿಡಿಯೋ ಸಾಕ್ಷ್ಯ ಸಮೇತ ದೂರು ಸಲ್ಲಿಕೆ. ಬೆಂಗಳೂರು ಉತ್ತರ ವಲಯದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ಭಾರೀ ಅವ್ಯವಹಾರ ಆಗಿರುವ ಬಗ್ಗೆ ದೂರು ಕೇಳಿಬಂದಿದೆ. ಯಶವಂತಪುರದ 37ನೇ ವಾರ್ಡ್ನಲ್ಲಿನ ಕೃಷ್ಣ ಮೀನುಗಾರಿಕೆ ನ್ಯಾಯಬೆಲೆ ಅಂಗಡಿಯವರು 120 ಕ್ವಿಂಟಾಲ್ ಅಕ್ಕಿ ಅಕ್ರಮವಾಗಿ ಮಾರಾಟ ಮಾಡಿದ್ದು, ಸದರಿ ಮಾರಾಟ ಮಾಡಿರುವ ಲೊಕೇಶನ್ ವಿಡಿಯೋ ಸಮೇತ ಆಹಾರ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪಡಿತರ ಚೀಟಿದಾರರು ವಾಟ್ಸ್ಆಪ್ ಮೂಲಕ ನಿನ್ನೆ ಮಾರ್ಚ್ 15ರಂದು ಮಾಹಿತಿ ನೀಡಿದ್ದು, ಸದರಿ ನ್ಯಾಯಬೆಲೆ ಅಂಗಡಿಯನ್ನ ಅಮಾನತಿನಲ್ಲಿ ಇಡಲು ಮನವಿಯನ್ನ ಮಾಡಲಾಗಿದೆ. ಇನ್ನು ಅಕ್ರಮದಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೆಂಪರಾಜು ಭಾಗಿಯಾಗಿದ್ದು, ಕಾನೂನು ಕ್ರಮಕ್ಕೆ ಪಡಿತರ ಚೀಟಿದಾರರು ಒತ್ತಾಯಿಸಿದ್ದಾರೆ. ಇನ್ನು ಸಾಮಾಜಿಕ ಹೋರಾಟಗಾರ ಮೋಹನ್ ಕುಮಾರ್ ರವರು ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಕ್ರಮ ಕೈಗೊಳ್ಳಲು ಮನವಿ ನೀಡಿದ್ದು, ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸಚಿವ ಮುನಿಯಪ್ಪ ಶಿಫಾರಸು ಮಾಡಿದ್ರು. ಫುಡ್ ಇನ್ಸ್ಪೆಕ್ಟರ್ ಕೆಂಪರಾಜು ವಿರುದ್ಧ ಯಾವುದೇ ಕ್ರಮ ಆಗದಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ.